ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಇವಾಗ ಟೈಮ್ ಬಂದು 7:30 ಆಗುತ್ತೆ. ತೋರಿಸ್ತೀನಿ ಅಂತಿಟ್ಟಿದ್ದೀರಿ. ಟೈಮ್ 7:30. ಹೊರಗಡೆ ವೆದರ್ ತೋರಿಸ್ತೀನಿ ಹೆಂಗೈತೆ ಅಂತ ಹೇಳ್ಬಿಟ್ಟು. ಜಾಸ್ತಿ ಕತ್ಲೆ ಏನೂ ಆಗಿಲ್ಲ, ಇನ್ನೂ ಇಷ್ಟೇ 7:30 ಆದ್ರೂ ಇಷ್ಟೊಂದು ಬೆಳಕೈತೆ. ಮಂಜು ಇವಾಗ ಬಂದಿದ್ದಾರೆ. ಇವತ್ತು ತರಕಾರಿ ಕೊಡ್ತಾರಲ್ವ, ಮಂಡೇ ಇವತ್ತು ತರಕಾರಿ ತಗೊಬಂದವ್ರು. ಏನೇನು ತರಕಾರಿ ಕೊಟ್ಟವ್ರೆ ಬನ್ನಿ ತೋರಿಸ್ತೀನಿ. ಇದೆರಡು ಮಾವಿನ ಹಣ್ಣು, ಒಂದು ಮಸ್ಕ್ ಮೆಲನ್ನು, ಇಷ್ಟು ಮೊಟ್ಟೆ, 1/2 ಲೀಟ್ರ್ ಹಾಲು ಕೊಟ್ಟಿದ್ರು, ಒಳಗಡೆ ಇಟ್ಟವ್ರೆ. ಇದೊಂದು ಒಣಗೋಗಿರೋ ಪಾಲಕ್ ಸೊಪ್ಪು, ಆಮೇಲೆ ಇದು ಒಂದು ತರಕಾರಿ, ಅದ್ರ ಹೆಸರು ನನಗೆ ಗೊತ್ತಿಲ್ಲ ಕರೆಕ್ಟಾಗಿ. ಆಮೇಲೆ ಸೋರೆಕಾಯಿ, ಆಮೇಲೆ ಇಷ್ಟು ಈರುಳ್ಳಿ, 3 ಈರುಳ್ಳಿ, ಆಲೂಗೆಡ್ಡೆ, ಒಂದು ಒಣಗೋಗಿರೋ ಏನು ಎಲೆಕೋಸು, ಇಷ್ಟು ಕೊಟ್ಟಿದ್ದಾರೆ. ಹೊರಗಡೆ ಹೋಗೋಣ ಇವಾಗ ಅಂತ ಅಂದವ್ರೆ, ನೋಡಬೇಕು. ಹೊರಗಡೆ ಹೋಗ್ಬಿಟ್ಟು ಬರಬೇಕು. ಸೆಕೆ ಹೋಗ್ಬಿಟ್ಟು ಬರೋಣ. ಹಂಗೆ ಸುಮ್ಮನೆ ಏನಾದರೂ ತಿನ್ಕೊಂಡು ಬರೋಣ. ಬನ್ನಿ ಹೋಗೋಣ. ಅದ್ವಿನೊಂಚೂರು ರೆಡಿ ಮಾಡಬೇಕು. ಅದ್ವಿನ ಹಂಗೆ ಕೂತವಳೆ ನೋಡ್ರಿ ಇಲ್ಲಿ, ನೋಡಿ ಇಲ್ಲಿ ಟಿವಿ ನೋಡ್ತಾವಳೆ ಅವಳು. ರೆಡಿ ಆಗು ಅಂದರೆ ರೆಡಿ ಆಯ್ತಲ್ಲ, ಟಿವಿ ನೋಡ್ತಾಳಂತೆ. ತಲೆಯೆಲ್ಲ ಯಾರು ಬಚ್ಕೊಳ್ಳೋದು? ನಾನಿವತ್ತು ತಲೆ ಸ್ನಾನ ಮಾಡಿಲ್ಲ, ಬರೀ ಹಂಗೆ ಒಣಗೆ ಇಲ್ವಂತೆ. ನಾನು ನಾಳೆ ಮಾಡ್ತೀನಿ, ಇಷ್ಟೊತ್ತು ನಾನು ಮಾಡೋಕ್ಕಾಗಲ್ಲ, ಸುಸ್ತಾಗೋಯ್ತದೆ. ಬನ್ನಿ, ಸಿಟಿಗೆ ಹೋದ್ಮೇಲೆ ಒಂದ್ಸಲಿ ಏನಕ್ಕೆ ಹೋದ್ವಿ ಏನು ಅಂತ ಹೇಳ್ತೀನಿ. ಏನಿಲ್ಲ, ಸುಮ್ಮನೆ ತುಂಬ ದಿನ ಆಗೋಗೈತಲ್ಲ, ಒಟ್ಟಾಡಿ ಎಲ್ಲೋ ರೌಂಡ್ ಹಾಕಿಲ್ಲ ಅಂತೇಳ್ಬಿಟ್ಟು ರೌಂಡ್ ಹಾಕೋತಿರೋದಷ್ಟೇ. ಸುಮ್ಮನೆ ಹೋಗ್ಬಿಟ್ಟು ಬರೋದು, ಏನಾದರೂ ತಿನ್ಕೊಂಡು ಮಾಡ್ಕೊಂಡು ಬರೋದಷ್ಟೇ. ಅದ್ವಿಗೆ ರೆಡಿ ಮಾಡ್ತೀನಿ ಇವಾಗ. ರೆಡಿ ಮಾಡಿಬಿಟ್ಟು ಮತ್ತೆ ಸಿಗೋಣ. ಸಿಟಿಗೆ ಅಂತೇಳ್ಬಿಟ್ಟು ಹೋಗ್ತಿದ್ವಾ. ನಾವು ನೋಡಿದ್ದಂಥ ಚಾಟ್ಸ್ ಇವತ್ತು ಓಪನ್ ಇರಲಿಲ್ಲ, ಏನು ತಿನ್ನೋಕ್ಕೂ ಆಗಲೇ ಇಲ್ಲ. ಇದು ಕ್ಯಾಂಟೀನ್ದ ಒಂದು ಸ್ವಲ್ಪ 1 ಕಿಲೋಮೀಟರ್ 1.5 ಕಿಲೋಮೀಟರ್ಸ್ ಅಷ್ಟೇ ಮಾರ್ಕೆಟ್ ಇರೋದು. ಅಲ್ಲಿಗೆ ಹೋಗ್ತಾಯಿದ್ವಿ. ನಿಯರೇ ಇದೆ, ಬಟ್ ಆದರೆ ಯಾವಾಗಲೂ ಬಿಡ್ತಾ ಇರಲ್ಲ, ಟೈಮಿಂಗ್ಸ್ ಇರುತ್ತೆ ಹೋಗ್ಲಿಕ್ಕೂ. ಇಲ್ಲಿ ಸಮ್ಮರ್ ಇರೋದ್ರಿಂದ, ಜಾಸ್ತಿ ಬಿಸಿಲಿರೋದ್ರಿಂದ ಇವಾಗ ಬೇಗನೆ ಶಾಪ್ಗಳೆಲ್ಲ ಕ್ಲೋಸ್ ಮಾಡಿಬಿಡ್ತಾರೆ. 8:30 ಆಗೆಲ್ಲ ಶಾಪ್ಗಳೆಲ್ಲ ಬೆಳಗ್ಗೆ ಬೇಗ ಓಪನ್ ಮಾಡ್ತಾರೆ, ಮತ್ತು ಬೇಗ ಕ್ಲೋಸ್ ಮಾಡಿಬಿಡ್ತಾರೆ. ಇವಾಗ 9 ಡೇಸ್ ಆ ಥರ ಅಷ್ಟೇ ನಾವು ತಪ್ಪ ನಡೀತಾ ಇರೋದ್ರಿಂದ. ಇಲ್ಲಿ ಅದ್ವಿ ಸ್ಲಿಪ್ಪರ್ ಬೇಕು ಅಂದ್ಲು, ಡೈಲಿ ಯೂಸ್ಗೆ, ಅದಕ್ಕೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದಿದ್ವಿ ಅಷ್ಟೇ. ಅಪ್ಪ ಮಾರ್ಕೆಟ್ಗೆ ಹೋಗ್ಬಿಟ್ಟು ಬಂದಾಯಿತು. ಏನಿಲ್ಲ, ಸೌತೆಕಾಯಿ ಇಲ್ಲಿದು ಈ ಥರದ್ದು, ರಸ್ಕೋ, ನೋಡಿ ಸ್ಲಿಪ್ಪರ್ ತೋರಿಸ್ತಾಳಂತೆ. ಒಂದು ನಿಮಿಷ. ಒಂದು ಮೊಸರು ಪ್ಯಾಕೆಟು, ಆಮೇಲೆ ಬೆಂಡೆಕಾಯಿ ಸ್ವಲ್ಪ, ಸ್ಟಿಕ್ಕರು, ರಿಬ್ಬನು ಬೇಕಿತ್ತು ಅದು. ಆಮೇಲೆ ದೇವಸ್ಥಾನಕ್ಕಿದೆ ಸಿಂಧೂರು ಸ್ಟಿಕ್ಕರು, ಬಾಳೆಹಣ್ಣು, ಹೂವು ಅಲ್ಲಿ, ಆಮೇಲೆ ಮಲ್ಲಿಗೆ ಹೂವು ತೋರಿಸ್ತೀನಿ. ಒಂದು ನಿಮಿಷ. ಮಲ್ಲಿಗೆ ಹೂವು ಕಟ್ಟಿರೋದು ಸ್ವಲ್ಪ ಮೊಗ್ಗಿದಾವೆ, ಅಂದರೆ ಕಟ್ಟಿಲ್ಲ, ಪೋಣಿಸಿರೋದು. ಎಲ್ಲಿ ನೋಡಿ ದಾಡ, ಇದು ವೈಟ್ ಕಲರ್ ದಾಡ, ನಮಗೆ ಕಾಣಿಸಲ್ಲ ಗಾಯ್ಸ್. ಈ ಥರ ಪೋಣಿಸೋರು, ಅದು ನಮ್ಮ ಕಡೆ ಥರ ಹತ್ತತ್ರಕ್ಕೂ ಪೋಣಿಸಿಲ್ಲ, ಅದು ದೂರ ಪೋಣಿಸಿರೋದು ನೋಡಿ ಗಾಯ್ಸ್. ಆಮೇಲೆ ಬಾಳೆಹಣ್ಣು ಸಿಕ್ತಲ್ಲ, ಕಾಯಿ ಬಾಳೆಹಣ್ಣು, ಜ್ಯೂಸ್ ಬಾಟಲ್ ಅದ್ವಿಗೆ. ನಮ್ದು ನಮ್ಮ ಅಪ್ಪನ ಸೋಸ್ಲ ಅನ್ಸತ್ತೆ ದೊಡ್ಡದು ಗಾಯ್ಸ್.
ಚೊಟ್ಟು ಮೊಟ್ಟುಸ್. ನೋಡಿ ಇವಳು ಅನನ್ಯ. ಅನನ್ಯ ನೋಡಿ, ಅನನ್ಯ ನೋ ಅನನ್ಯ ची गंदी. आ जाओ इधर अनन्या. ಹೊರಗಡೆ ಎಲ್ಲ ಇದ್ದೆ. ಮಂಜು ಆಮ್ಲೆಟ್ಗೆಲ್ಲ ರೆಡಿ ಮಾಡಿಕೊಂಡು ಆಮ್ಲೆಟ್ ಮಾಡಿಕೊಡ್ತಾಯಿದ್ರು. ಫ್ರೀ ಇದ್ದಾಗೆಲ್ಲ ಅಲ್ಪ ಸ್ವಲ್ಪ ಕೆಲಸ ಮಾಡಿಕೊಡ್ತಾರೆ. ಹಂಗೇನು ಒಂಥರ ಹೀಗೋ ಇಲ್ಲ ಅವ್ರಿಗೇನು ಅಷ್ಟೊಂದು. ಕೆಲವೊಂದು ವಿಚಾರಗಳಲ್ಲಿ ಇರುತ್ತೆ, ಆಬ್ವಿಯಸ್ ಇರಲೇಬೇಕಲ್ವ. ನಾನು ಹೊರಗಡೆ ಇದ್ದೆ, ಅವರು ಮಾಡ್ತಿದ್ರಲ್ವ, ಅಷ್ಟೊತ್ತಿಗೆ ಸ್ವಲ್ಪ ಮಾಡೋಷ್ಟೊತ್ತಿಗೆ ಸ್ವಲ್ಪ ಮಾತಾಡ್ಕೊಬಿಟ್ಟು ಬರೋಣ ಅಂತೇಳ್ಬಿಟ್ಟು ಹೊರಗಡೆ ಹೋಗಿದ್ದೆ, ಶೆಕೆ ಅಲ್ವಾ ಅಂತೇಳ್ಬಿಟ್ಟು. ಇಲ್ಲಿ ಒಬ್ರಕ್ಕ ರಜೆ ಹೋಗ್ತಾಯಿದ್ರು, ಹಂಗಾಗಿ ಅವರು ಮೆಹಂದಿ ಎಲ್ಲ ಹಾಕಿಸ್ಕೊತಾ ಕೂತಿದ್ರು. ಸೊ ನಾವೂ ಇರಲಿ ಅಂತೇಳ್ಬಿಟ್ಟು ಒಂದು ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡೆ. ಮಕ್ಕಳು ಆಟಾಡ್ತಾಯಿದ್ರು, ಅವ್ರ ಜೊತೆ ಎಲ್ಲ ಸ್ವಲ್ಪ ನೋಡಿಕೊಂಡು ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಬಂದೆ. ನನಗೆ 12:30 ಮಿಡ್ನೈಟು ಏನಾದರೂ ಸ್ವೀಟ್ಸ್ ತಿನ್ನಬೇಕು ಅಂತೇಳ್ಬಿಟ್ಟು ಒಂಥರ ಕ್ರೇವಿಂಗು. ಹಂಗಾಗಿ ಜಾಮೂನ್ ಮಾಡಿಕೊಂಡು ತಿಂತಿದ್ದೆ ನೈಟಲ್ಲಿ. ಈ ಟೈಮಲ್ಲಿ ಹಂಗೆ ಅಲ್ವಾ. ಇದು ನೆಕ್ಸ್ಟ್ ಡೇ ಮಂಜು ಬೆಳಗ್ಗೆ ಬೇಗ ಪಿ ಟಿಯಿಂದ ಬಂದ್ರಲ್ವ, ಹಂಗಾಗಿ ನೀರೆಲ್ಲ ಬಿಟ್ಟಿದ್ರು. ಸಮ್ಮರ್ ಆಗಿರೋದ್ರಿಂದ ಸ್ವಲ್ಪ ನೀರಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ ಇಲ್ಲಿ. ಹಾಗಾಗಿ ಡ್ರಮ್ಮೆಲ್ಲ ಸ್ವಲ್ಪ ಗಲೀಜಾಗಿತ್ತು ಅಂತೇಳ್ಬಿಟ್ಟು ಡ್ರಮ್ಮೆಲ್ಲ ತೊಳೆದ್ಬಿಟ್ಟು ಅದಕ್ಕೆ ನೀರೆಲ್ಲ ತುಂಬಿಸೋಣ ಅಂತೇಳ್ಬಿಟ್ಟು ತುಂಬಿಸ್ತಾಯಿದ್ರು. ನಾನು ಟಿಫನಿಗೆ ರೆಡಿ ಮಾಡ್ತಾಯಿದ್ದೆ. ಏನಿಲ್ಲ, ಮಾಮೂಲಿ ಸಿಂಪಲ್ಲಾಗಿ ಟೊಮೆಟೊ ಬಾತ್ ಮಾಡ್ತಾಯಿದ್ದೀನಿ ಅಷ್ಟೇ. ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅವ್ರು ಪಿ ಟಿಗೆ ಹೋಗ್ಬೇಕಾರ್ಲೇ ನನಗೂ ಎಷ್ಟೊಕ್ಕೆ ಆಗಿಬಿಡುತ್ತೆ. ಆವಾಗಲೇ ಎದ್ಬಿಟ್ಟು ನಾನು ತಿಂಡಿಗೆಲ್ಲ ರೆಡಿ ಮಾಡ್ಕೊತೀನಿ. ಬೆಳಗ್ಗೆ ಸ್ವಲ್ಪ ಬೇಗ ಎದ್ದರೆ ಅಷ್ಟು ಶೆಕೆ ಇರಲ್ಲ, ಸ್ವಲ್ಪ ಆರಾಮಾಗಿ ಕೆಲಸ ಮಾಡ್ಕೋಬೋದು ಅಂತೇಳ್ಬಿಟ್ಟು ಅಷ್ಟೇ. ಇಲ್ಲೇನಿಲ್ಲ, ಕುಕ್ಕರ್ ಹಾಗೆಯೇ ಆಯಿಲು ಸ್ವಲ್ಪ ತುಪ್ಪ ಮತ್ತು ಕಡಿ ಮಸಾಲೆಗಳೆಲ್ಲ ಹಾಕ್ಕೊಂಡು ಅದಕ್ಕೆ 2 ಪಲಾವ್ ಎಲೆ ಮತ್ತು ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪೆಲ್ಲ ಹಾಕಿ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ಆ್ಯಡ್ ಮಾಡಿಕೊಂಡು ಸಿಂಪಲಾಗೆ ಮಾಡ್ತೀನಿ ನಾನು. ತುಂಬ ಕಾಂಪ್ಲಿಕೇಟೆಡಾಗಿ ತುಂಬ ಪ್ರೊಸೀಜರ್ ಜಾಸ್ತಿ ಇರೋ ಥರ ಏನೂ ಮಾಡಲ್ಲ, ಸಿಂಪಲಾಗೆ ಮಾಡ್ಕೊತೀನಿ. ಅದು ಸ್ವಲ್ಪ ಫ್ರೈ ಆಗೋವರೆಗೂ ಎಲ್ಲ ನೀಟಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡಿ ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೋಬೇಕು. ದೊಡ್ಡ ರೆಸಿಪಿ ಏನಲ್ಲ, ಆರಾಮ್ಸೆ ಎಲ್ಲರೂ ಮಾಡ್ತಾರೆ. ಬಟ್ ಇರಲಿ ಅಂತೇಳ್ಬಿಟ್ಟು ನಾನು ಕೂಡ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಅದಕ್ಕೆ ಸ್ವಲ್ಪ ಬಟಾಣಿ ಎಲ್ಲ ನೆನೆಸಿಟ್ಟಿದ್ದೆ, ಬಟಾಣಿನ ಸೇರಿಸ್ಕೊಂಡೆ. ಬೇಕು ಅಂದ್ರೆ ಇದಕ್ಕೆ ಆಲೂಗಡ್ಡೆನೂ ಕೂಡ ಹಾಕೋಬೋದು, ಚೆನ್ನಾಗಿರುತ್ತೆ ಅದನ್ನು ಕೂಡ ಟೇಸ್ಟು. ನಾನು ಆಲೂಗಡ್ಡೆ ಏನೂ ಹಾಕೊಳ್ಳೋಕೆ ಹೋಗಿಲ್ಲ. ಮತ್ತು ಇಲ್ಲಿ ಏನೂ ನಾನು ಗ್ರೈಂಡ್ ಮಾಡಿ ಹಾಕ್ತಾಯಿಲ್ಲ, ಹಂಗೆ ಮಾಮೂಲಿ ಡೈರೆಕ್ಟ್ ಕಟ್ ಮಾಡಿಬಿಟ್ಟು ಹಾಗೆ ಯೂಸ್ ಮಾಡ್ತಾಯಿದ್ದೀನಿ ಅಷ್ಟೇ. ಸ್ವಲ್ಪ ಟೊಮೆಟೊನ ಒಂದು 3ರಿಂದ 4 ಟೊಮೆಟೊ ತೊಗೊಂಡಿದ್ದೀನಿ, ಹುಳಿ ಟೊಮೆಟೊ ಅಷ್ಟೇ. ಕೊತ್ತಂಬರಿ ಸೊಪ್ಪನ್ನು ಹಾಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ನೀಟಾಗಿ ಟೊಮೆಟೊ ಸ್ಮ್ಯಾಶ್ ಆಗೋವರೆಗೂ ಬೇಯಿಸ್ಕೊಂಡ್ರೆ ಆಯಿತು. ಆಮೇಲೆ ಸ್ವಲ್ಪ ಬಿರಿಯಾನಿ ಪೌಡರು ಮತ್ತು ಒಂದು ಸ್ವಲ್ಪ ಗರಂ ಮಸಾಲ ಪೌಡರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಗರಂ ಮಸಾಲ ಪೌಡರ್ ನಾನು ಮನೆಯಲ್ಲೇ ಮಾಡ್ಕೋತೀನಿ, ನಾನು ಹೊರಗಡೆಯಿಂದ ಏನು ತೊಗೊಬರಲ್ಲ. ಕೆಲವೊಂದು ಗರಂ ಮಸಾಲ ಇಷ್ಟ ಆಗುತ್ತೆ, ಕೆಲವೊಂದು ಇಷ್ಟ ಆಗೋಲ್ಲ. ಹಾಗಾಗಿ ಮನೇಲೇ ರೆಡಿ ಮಾಡ್ಕೋತೀನಿ. ಅದ್ರದ್ದು ಕೂಡ ವಿಡಿಯೋ ಬೇಕು ಅಂದರೆ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಆ್ಯಡ್ ಮಾಡ್ತೀನಿ. ಅದಕ್ಕೆ ಎಲ್ಲ ಆ್ಯಡ್ ಮಾಡಿಕೊಂಡು ಟೊಮೊಟೊ ಎಲ್ಲ ನೀಟಾಗಿ ಸ್ಮ್ಯಾಶ್ ಆದಮೇಲೆ ನೀರು ಹಾಕ್ಬಿಟ್ಟು, ನೀರು ಕುದ್ದಾದಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿಗೆ ಅಳತೆ ನೋಡ್ಕೊಂಡು ನೀರು ಹಾಕ್ಕೊಂಡು ಅಕ್ಕಿ ಹಾಕಿ ನಾನು 2 ವಿಷಲ್ ಕೂಗಿಸಿದ್ದೀನಿ ಅಷ್ಟೇ. ಅಷ್ಟೊತ್ತಿಗೆ ಟೊಮೆಟೊ ಬಾತ್ ರೆಡಿ ಆಯಿತು. ಇಲ್ಲೂ ನೀರು ಬಿಟ್ಟಿದ್ರಲ್ವ, ಸ್ವಲ್ಪ ಬಟ್ಟೆ ಎಲ್ಲ ವಾಶ್ಗೆ ಹಾಕೋಣ ಅಂತೇಳ್ಬಿಟ್ಟು ವಾಶ್ಗೆ ಹಾಕ್ತಾಯಿದ್ದೆ. ನಾನು 3 ಡೇಸ್ಗೆ ಒಂದು ಹಾಕ್ತೀನಿ, ರೆಗ್ಯುಲರಾಗಿ ಏನು ಹಾಕಲ್ಲ. ಜಾಸ್ತಿ ಬಟ್ಟೆಗಳೂ ಏನಾಗಲ್ಲ, ನಂದು ಪಾಪುದು ಇಬ್ಬರದ್ದೇನೆ. ಅದು ಸ್ವಲ್ಪ
ಅಷ್ಟೊಂದೇನು ಬಟ್ಟೆಗಳಾಗಲ್ಲ, ಸ್ವಲ್ಪ ಆಗುತ್ತೆ. ಇನ್ನು ಮಂಜುದು ಯೂನಿಫಾರ್ಮ್ ಎಲ್ಲ ಅವರೇನು ವಾಷಿಂಗ್ ಮಿಷಿನ್ಗೆ ಹಾಕಲ್ಲ, ಡೈರೆಕ್ಟಾಗಿ ಅವರೇ ಹ್ಯಾಂಡ್ ವಾಶ್ ಮಾಡಿ ಹಾಕ್ಬಿಡ್ತಾರೆ. ಹಂಗಾಗಿ ಜಾಸ್ತಿ ಬಟ್ಟೆಗಳು ಇರೋಲ್ಲ, ನಡೆಯುತ್ತೆ. ನೀರು ಬಿಟ್ಟಾಗ ಹಾಕ್ಕೊಂಡ್ರೆ ಸ್ವಲ್ಪ ಸಿಂಟೆಕ್ಸ್ಗೆಲ್ಲ ನೀರು ತುಂಬುತ್ತೆ ಅಂತ ಹೇಳ್ಬಿಟ್ಟು ಹಾಕೋತೀನಿ ಅಷ್ಟೇ. ಸೊಕ್ಕಿಗೆಲ್ಲ ಹಾಕ್ಬೇಕಿತ್ತಲ್ಲ, ಹಾಗಾಗಿ ನಾನು ಆವಾಗಲೇ ಲಿಕ್ವಿಡು ಮತ್ತು ವ್ಯಾನಿಶು ಎಲ್ಲನೂ ಆ್ಯಡ್ ಮಾಡ್ಕೋತಾ ಇದ್ದೆ ಅಷ್ಟೇ. ಮಂಜು ಆಫ್ಟರ್ನೂನ್ ಬಂದಾದ್ಮೇಲೂ ಸ್ವಲ್ಪ ಕೆಲಸ ಮಾಡ್ತಾಯಿದ್ರು. ತಗೊಡ್ತೀನಿ ತಡ್ರಿ. ಅದ್ವಿ ನೋಡ್ರಿ, ಹೀಗೆ ಎದ್ದು ಬಂದು ಹೆಂಗೆ ಕೂತವಳು. ಹೌದಾ, ಸೀಟ್ ಮುಂದಕ್ಕೆ ತಳ್ಳಪ್ಪ. ತಳ್ಳು, ಬಿಡು ಬಿಡು ಬಿಡು. ಅಲ್ಲಪ್ಪ ಕ್ಲೀನ್ ಮಾಡ್ತೈತೆ, ಅದಕ್ಕೆ ಇನ್ನೊಂಚೂರು ತಳ್ಳು, ಇನ್ನೊಂಚೂರು ಹಂಗೆ ಮುಂದಕ್ಕೆ ತಳ್ಳು. ಹಾಂ ಹಾಂ, ಈ ಕಡೆ ಐತೆ, ಇನ್ನೂ ಹೋಗಿಲ್ಲ. ತೋರಿಸಿ ತೋರಿಸಿ ಅನ್ಸತಿ ಅದು ಡಸ್ಟ್. ಆ ಟವಲ್ ತಕೊಂಡಿರಿ, ಅದು ಇಳಿಸಪ್ಪ, ಸೀಟ್ ಇಳಿಸ. ಇಲ್ಲಿ ಅದ್ವಿ ನೀರು ಹಾಕ್ತಾಯಿದ್ಲು. ಪಕ್ಕದ ಮನೆ ಅವರು ರಜಕ್ಕೆ ಹೋಗಿದ್ರು, ಹಾಗಾಗಿ ಆ ಗಿಡಗಳೆಲ್ಲ ಒಣಗೋಗ್ತಿತ್ತು ಅಂತೇಳ್ಬಿಟ್ಟು ಅಲ್ಲಿಗೆ ನೀರು ಹಾಕೋಕ್ಕೆ ತಗೊಂಡು ಹೋಗ್ತಿದ್ಲು. ಅವರಪ್ಪ ಅಷ್ಟೊತ್ತಿಗೆ ಗಾಡಿಯೆಲ್ಲ ಕ್ಲೀನ್ ಮಾಡ್ಕೊತಿದ್ರಲ್ಲ. ನೀರು ಹಾಕ್ಬಿಡು ಗಿಡಕ್ಕೆ ಅಂತೇಳ್ಬಿಟ್ಟು ಹೇಳಿದೆ. ಅವಳು ತುಳಸಿ ಗಿಡ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಒಣಗೋದಂಗಾಗಿತ್ತು. ಅವ್ರು ಹೋಗ್ಬೇಕಾದ್ರೆ ಹಾಕೋಗಿದ್ರು ಅಕ್ಕ. ಇವಾಗ ಇವಳು ಇಲ್ಲೇ ಇದ್ಲಲ್ವ, ಒಂದೊಂದ್ಸಲಿ ಹಾಕ್ಬಿಟ್ಟು ಬರ್ತಾ ಇರ್ತಾಳೆ. ಇಲ್ಲಿ ನಮ್ಮನೆ ಎದುರುಗಡೆ ಇದೆಯಲ್ಲ, ಆ ಸೀಬೆ ಮರಕ್ಕೆ ಈ 3 ಗಿಡಗಳಿಗೆ ನೀರು ಹಾಕ್ತಾ ಇರ್ತಾಳೆ. ನಾನು ಇರಲಿ ಹಾಕು ಅಂತೇಳ್ಬಿಟ್ಟು, ಅವಳಿಗೂ ಸ್ವಲ್ಪ ಬ್ಯುಸಿಯಾಗಿಡಬೇಕಲ್ಲ ಏನಾದರೂ ಒಂಚೂರು, ಹಂಗಾಗಿ ಅವಳಿಗೂ ಸರಿ ಸರಿ ಹಾಕು ಅಂತೇಳ್ಬಿಟ್ಟು ಅವಳಿಗೂ ಹೇಳ್ತೀನಿ. ಹಂಗಾಗಿ ಅವಳು ಚೂರು ಗಿಡಕ್ಕೆಲ್ಲ ನೀರು ಹಾಕ್ತಾಳೆ. ಫೋಟೋಗೆ ಬೇರೆ ಫೋಸ್ ಕೊಡ್ತಾಯಿದ್ಲಮ್ಮ, ಫೋಟೋ ತೆಗಿಯಮ್ಮ ನೀರು ಹಾಕ್ತಾ ಇರೋದನ್ನ ಅಂತೇಳ್ಬಿಟ್ಟು. ಸರಿ ಆಯ್ತು ಇರಲಿ ಅಂತೇಳ್ಬಿಟ್ಟು ನಾನು ತೆಗಿತಾ ಇದ್ದೆ. ಹೊಸ ಸೀಟ್ ಹೊಲ್ಸ್ಕೊಂಬಂದವ್ರೆ, ಹೊಸ ಸೀಟ್ ಚುಚ್ಚಿ ಚುಚ್ಚಿ ಹಾಳು ಮಾಡಾಕಿದ್ರು ಇಲ್ಲಿ ಮಕ್ಕಳು. ಇಲ್ಲಿ ಮಧ್ಯಾಹ್ನಕ್ಕೆ ಏನಿಲ್ಲ, ಸ್ವಲ್ಪ ಕರ್ಡ್ ರೈಸು, ಕುಕುಂಬರು ಮತ್ತು ಬೆಂಡಿ ಫ್ರೈ ಮಾಡ್ಕೊಂಡಿದ್ದು ಮತ್ತು ಪಾಪಡ್ ಹಾಕ್ಕೊಂಡಿದ್ದೆ. ಆಮೇಲೆ ಈವ್ನಿಂಗ್ ಸ್ವಲ್ಪ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು, ಇಲ್ಲೇ ಮಂಗಳವಾರ ಅಲ್ವಾ ಅಂತೇಳ್ಬಿಟ್ಟು ಮಂಜುನು ಟೈಮ್ ಇದೆ ಬಾ ಬಂದ್ಬಿಡು ಹೋಗ್ಬಿಟ್ಟು ಬರೋಣ ಅಂತೇಳ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು, ಆಮೇಲೆ ಊಟ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಹೊತ್ತು, ಒಂದು 10 ಮಿನಿಟ್ಸ್ ಶಟಲ್ ಕಾಕ್ ಆಡ್ತೀವಿ ಅದ್ವಿ ಜೊತೆ. ಇದಿಷ್ಟೇ ಆಗಿತ್ತು. ಅಲ್ಲೆಲ್ಲ ಆಟಾಡೆಲ್ಲ ಮುಗಿಸ್ಬಿಟ್ಟು ಒಳಗಡೆ ಹೋದ್ವಿ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಲಾಟ್ಸ್ ಆಫ್ ಲವ್. ಲೈಕ್ ಮಾಡಿ ಮರಿಬೇಡಿ, ಮತ್ತು ಕಮೆಂಟ್ ಮಾಡಿ ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅಂತೇಳ್ಬಿಟ್ಟು.